ಲೋಕಸಭಾ ಚುನಾವಣೆ ಬಗ್ಗೆ ಮೈತ್ರಿ ಪಕ್ಷಗಳಿಂದ ಯಾರು ಸ್ಪರ್ಧಿಸುತ್ತಾರೆ ಅನ್ನೋ ವಿಚಾರ ಇನ್ನೂ ಕಗ್ಗಂಟಾಗಿಯೇ ಉಳಿದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಕ್ಷೇತ್ರದಲ್ಲಿ ಜೆಡಿಎಸ್ ಟಿಕೆಟ್ ಕೇಳಬಹುದು, ಅದೇ ರೀತಿ ಜೆಡಿಎಸ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೂಡ ಟಿಕೆಟ್ ಕೇಳಬಹುದು. ಸೀಟ್ಗೆ ಬೇಡಿಕೆ ಇಡೋದು ಎಲ್ಲರ ಹಕ್ಕು ಅಂತಾನೂ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬಜೆಟ್ ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆಯಾಗುವ ಆತಂಕದ ಹಿನ್ನೆಲೆ ಮೈತ್ರಿ ಪಕ್ಷದ ಶಾಸಕರನ್ನ ಒಟ್ಟುಗೂಡಿಸಲು ಡಿಸಿಎಂ ಜಿ ಪರಮೇಶ್ವರ್ ಮುಂದಾಗಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಶಾಸಕರು, ಸಚಿವರು, ಸಂಸದರಿಗೆ ಫೆಬ್ರವರಿ 6ರಂದು ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟ ಆಯೋಜನೆ ಮಾಡಿದ್ದಾರೆ. ಔತಣಕೂಟದ ಜೊತೆಯಲ್ಲೇ ಖಾಸಗಿ ಶಾಸಕಾಂಗ ಸಭೆ ಕೂಡ ನಡೆಸಲಿದ್ದಾರೆ ಎನ್ನಲಾಗಿದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಬಿಜೆಪಿಯಲ್ಲೇ ಫೈಟ್ ಆರಂಭವಾಗಿದೆ. ಹಾಲಿ ಸಂಸದ ಡಿವಿ ಸದಾನಂದಗೌಡ ಹಾಗೂ ಡಾಕ್ಟರ್ ಎಚ್ಎನ್ ಚಂದ್ರಶೇಖರ್ ನಡುವೆ ಟಿಕೆಟ್ಗಾಗಿ ಪೈಪೋಟಿ ಆರಂಭವಾಗಿದೆ. ಕಳೆದ ಬಾರಿ ಕೂಡ ಟಿಕೆಟ್ ಕೇಳಿದ್ದೆ, ಆದರೆ ನೀಡಿರಲಿಲ್ಲ. ಈ ಬಾರಿಯಾದರೂ ಸ್ಪರ್ಧೆಗೆ ಅವಕಾಶ ನೀಡುವಂತೆ ಚಂದ್ರಶೇಖರ್ ಹಿರಿಯ ನಾಯಕರನ್ನು ಒತ್ತಾಯಿಸಿದ್ದಾರೆ. ಸಮ್ಮಿಶ್ರ ಸರ್ಕಾರ ಬಜೆಟ್ ಮಂಡಿಸುವುದಿಲ್ಲ ಎಂಬ ಆರ್ ಅಶೋಕ್ ಹೇಳಿಕೆಗೆ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಗರಂ ಆಗಿ ಪ್ರತಿಕ್ರಿಯಿಸಿದ್ದಾರೆ. ಅಶೋಕ್ಗೆ ಕೇಳಿ ಬಜೆಟ್ಗೆ ಮುಹೂರ್ತ ಇಡಬೇಕಾ ಅಂತ ವ್ಯಂಗ್ಯವಾಡಿದ್ದಾರೆ. ನಾವು ಟೈಮ್ ನೋಡಿ ಇಟ್ಟಿದ್ದೇವೆ, ಅವರು ಹೇಳೋದಕ್ಕೆ ಯಾರು ತಲೆಕೆಡಿಸಿಕೊಳ್ಳಬೇಡಿ. ಫೆಬ್ರವರಿ 8ರಂದು ಬಜೆಟ್ ಮಂಡನೆಯಾಗಲಿದೆ ಅಂತ ರೇವಣ್ಣ ಹೇಳಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಉಡುಪಿಯ 5 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲು ಸ್ಥಳೀಯ ಮುಖಂಡರು ದೈವದ ಮೊರೆ ಹೋಗಿದ್ರು. ಗೆಲುವು ಸಾಧಿಸಿದ್ರೆ ನಮೋತ್ಸವ ನಡೆಸುವುದಾಗಿ ದೈವಕ್ಕೆ ಹರಕೆ ಹೊತ್ತಿದ್ರು. ಅದರಂತೆ 5 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿತ್ತು. ಇಂದು ಹರಕೆಯನ್ನ ತೀರಿಸಲು ಬಬ್ಬುಸ್ವಾಮಿ ದೈವದ ಸನ್ನಿಧಾನದಲ್ಲಿ ಕೋಲ ಸೇವೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ 5 ಮಂದಿ ಶಾಸಕರು ಹಾಗೂ ಸಂಸದೆ ಶೋಭಾ ಕರಂದ್ಲಾಜೆ ಭಾಗಿಯಾಗಿ ಹರಕೆ ತೀರಿಸಿದ್ರು. ಮಧ್ಯಪ್ರದೇಶದ ಶಿವಪುರಿಯಲ್ಲಿ ಪೂನಂ ಕುಶವಾ ಎಂಬ ಮಹಿಳೆ ಕೋಳಿಯ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಈ ಮಹಿಳೆಯ 8 ತಿಂಗಳ ಮಗುವಿಗೆ ಕೋಳಿ ತನ್ನ ಕೊಕ್ಕಿನಿಂದ ಗಾಯಗೊಳಿಸಿತಂತೆ. ಹೀಗಾಗಿ ಕೋಳಿ ವಿರುದ್ಧ ದೂರು ನೀಡಿದ್ದಾರೆ. ಈ ಹಿಂದೆಯೂ ಈ ಕೋಳಿ ತನ್ನ ಮಗುಗೆ ಗಾಯಗೊಳಿಸಿತ್ತು. ಕೂಡಲೇ ಕೋಳಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಮಹಿಳೆ ಒತ್ತಾಯಿಸಿದ್ದಾರೆ. ಇನ್ನು ಕೋಳಿ ಮಾಲೀಕ ಆರೋಪವನ್ನ ಒಪ್ಪಿಕೊಂಡಿದ್ದಾರಂತೆ. ಕಾಶ್ಮೀರ ಕಣಿವೆಯಲ್ಲಿ ಇತ್ತೀಚೆಗೆ ಹುತಾತ್ಮರಾದ ಯೋಧ ಔರಂಗಜೇಬ್ ತಂದೆ ಮೊಹಮ್ಮದ್ ಹನೀಫ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಇಂದು ಮೋದಿ ಜಮ್ಮು ಕಾಶ್ಮೀರದಲ್ಲಿ ರ್ಯಾಲಿ ನಡೆಸ್ತಾ ಇದ್ದು, ಇದೇ ವೇಳೆ ಹನೀಫ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಹನೀಫ್, ಬಿಜೆಪಿ ಉತ್ತಮ ಆಡಳಿತ ನೀಡ್ತಾ ಇದ್ದು ದೇಶದ ಬಗ್ಗೆ ಉತ್ತಮ ಚಿಂತನೆ ಹೊಂದಿದೆ. ಹೀಗಾಗಿ ನಾನು ಬಿಜೆಪಿಗೆ ಬೆಂಬಲ ನೀಡ್ತಾ ಇದ್ದೀನಿ ಅಂತ ಹೇಳಿದ್ದು ಬಿಜೆಪಿಗೆ ಬಲ ಬಂದಂತಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ಗೆ ಮಮತಾ ಬ್ಯಾನರ್ಜಿ ಅವಕಾಶ ನೀಡದ ಹಿನ್ನೆಲೆ ಫೋನ್ ಮೂಲಕವೇ ಭಾಷಣ ಮಾಡಿದ್ದಾರೆ. ಉತ್ತರ ಪ್ರದೇಶದಿಂದ ಫೋನ್ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ನೆರೆದಿದ್ದ ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣ ನೀಡಿದ ಆದಿತ್ಯನಾಥ್ ಮಮತಾ ಬ್ಯಾನರ್ಜಿ ವಿರುದ್ಧ ಹರಿಹಾಯ್ದಿದ್ದಾರೆ. ಮಮತಾ ಬ್ಯಾನರ್ಜಿ ಅಧಿಕಾರವನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಪತ್ರಲೇಖ ಕಾಂಬಿನೇಷನ್ ನಲ್ಲಿ ವೇರ್ ಈಸ್ ಮೈ ಕನ್ನಡಕ ಅನ್ನೋ ಹೊಸ ಚಿತ್ರ ಸೆಟ್ಟೇರಿದೆ. ಈ ಸಿನಿಮಾ ಮೂಲಕ ಬಾಲಿವುಡ್ ನಟ ಅರ್ಬಾಜ್ ಖಾನ್ ಮೊದಲ ಬಾರಿಗೆ ಕನ್ನಡದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇದೇ ಏಪ್ರಿಲ್ನಿಂದ ಲಂಡನ್, ಇಂಗ್ಲೆಂಡ್ ಸೇರಿದಂತೆ ಹಲವೆಡೆ ಶೂಟಿಂಗ್ ನಡೆಯಲಿದೆಯಂತೆ. ರಾಜಹುಲಿ ಖ್ಯಾತಿಯ ಗುರು ದೇಶಪಾಂಡೆ ಡೈರೆಕ್ಷನ್ ನಲ್ಲಿ ಶ್ರೇಯಸ್ ಅಭಿನಯಿಸ್ತಾ ಇರೋ ಪಡ್ಡೆಹುಲಿ ಚಿತ್ರ ಈಗಾಗಲೇ ಪೋಸ್ಟರ್ನಿಂದ ಸಖತ್ ಸುದ್ದಿ ಮಾಡಿದೆ. ವಿಷ್ಣು ಫ್ಯಾನ್ಸ್ಗಾಗಿ ಸ್ಪೆಷಲ್ ಸಾಂಗ್ ರೆಡಿ ಮಾಡಿರುವ ಚಿತ್ರತಂಡ ನಾ ತುಂಬಾ ಹೊಸಬಾ ಬಾಸು ಅನ್ನೋ ಸಾಂಗ್ ಅನ್ನ ನಾಳೆ ರಿಲೀಸ್ ಮಾಡಲಿದೆ. ವಿಷ್ಣುವಿನ ಗೆಟಪ್ ನಲ್ಲಿ ಕಾಣಿಸಿಕೊಂಡಿರೋ ಶ್ರೇಯಸ್ ನನ್ನ ನೋಡೋಕೆ ಅಭಿಮಾನಿಗಳು ಕಾಯ್ತಿದ್ದಾರೆ.